ವೀಕ್ಷಕರೇ, ರಾಜ್ಯದ ನಾನಾ ಭಾಗಗಳಿಂದ ತುಮಕೂರಿಗೆ ಶಿಕ್ಷಣಕ್ಕೆಂದು ಬರುವ ಮಕ್ಕಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜೊತೆಗೆ ಉದ್ಯೋಗ ಅರಸಿ ಬರುವ ಮಂದಿಯೂ ಹೆಚ್ಚಾಗ್ತಾ ಇದ್ದು, ಅದರಲ್ಲೂ ಯುವಜನತೆ ಹಾಗೂ ಹದಿಹರೆಯದ ಮಕ್ಕಳು ಹೆಚ್ಚಾಗಿ ಮೊಬೈಲ್ಗಳಿಗೆ ಬಿದ್ದು ಮಾಡಬಾರದ ಕೆಲಸಕ್ಕೆ ಮುಂದಾಗಿಬಿಡ್ತಾ ಇದ್ದಾರೆ. ನೋಡಬಾರದನ್ನೆಲ್ಲ ನೋಡಿ ಪ್ರಚೋದನೆಗೊಳಗಾಗಿ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಲೂ ಇದ್ದಾರೆ. ಅದರಲ್ಲೂ ಈ ಮೊಬೈಲ್ ಅನ್ನೋ ಮಾಯಾಂಗನೆಯ ಮೋಹಕ್ಕೆ ಬಿದ್ದಿರುವ ಮಕ್ಕಳು, ಯುವಕರು ಬೇಗ ವಾಮಮಾರ್ಗ ಹಿಡಿತಾ ಇರೋದು ಪೋಷಕರಿಗೆ, ಪೊಲೀಸ್ ಇಲಾಖೆಗೆ ಒಂದು ಸವಾಲಾಗಿ ಪರಿಣಮಿಸ್ತಾ ಇದೆ. ಹೌದು ವೀಕ್ಷಕರೇ, ಇತ್ತೀಚೆಗೆ ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸರು ಡ್ರಗ್ ಜಾಲದಲ್ಲಿ ತೊಡಗಿರುವ 6 ಆರೋಪಿಗಳನ್ನು ಬಂಧಿಸಿ ಅವರಿಂದ ನಶೆ ಹೊಂದಿರುವ ಮಾತ್ರೆಗಳನ್ನು ಸೀಸ್ ಮಾಡಿದ್ದಾರೆ. ಇದೆಂಥ ಭಯಾನಕ, ಮನೆಹಾಳ, ಡೇಂಜರಸ್ ಕೆಲಸ ಅಂದರೆ ಮೇಲ್ನೋಟಕ್ಕೆ ಇದು ಮಾತ್ರೆ ಎನಿಸಿದ್ರೂ ಇದರ ಪರಿಣಾಮ ಭೀಕರವಾಗಿರುತ್ತೆ. ಈ ಮಾತ್ರೆ ನೀರಲ್ಲಿ ಕರಗಿಸಿ ಸಿರಂಜ್ ಮೂಲಕ ಇಂಜೆಕ್ಟ್ ಮಾಡಿಕೊಂಡು ನಶೆಯಲ್ಲಿ ತೇಲಾಡ್ತಾರೆ ಅನ್ನೋ ಭಯಾನಕ ಸತ್ಯವು ಬಯಲಾಗಿದ್ದು, ಘಟನೆ ಸಂಬಂಧ ಈಗಾಗಲೇ ಬೆಂಗಳೂರು ಬನ್ನೇರುಘಟ್ಟದ ಮೂಲದ ಉಮರ್, ನಾಜೀರ್ ಹಾಗೂ ನವೀದ್ ಇವ್ರ ಜೊತೆಗೆ ಲಿಂಕ್ ಹೊಂದಿದ್ದ ತುಮಕೂರಿನ ಮರಳೂರು ದಿನ್ನೆಯ ಶಹಬಾಜ್, ಮೊಹಮ್ಮದ್ ಗೌಸ್, ಮೊಹಮ್ಮದ್ ಇಕ್ಬಾಲ್ ಅವರನ್ನ ಪೊಲೀಸರು ಬಂಧಿಸಿದ್ದು, ಬಂಧಿತರಿಂದ 100ಕ್ಕೂ ಅಧಿಕ ಮಾದಕ ಮಾತ್ರೆಗಳನ್ನು ಸೀಸ್ ಮಾಡಲಾಗಿದೆ. ಈ ಆರೋಪಿಗಳ ವಿರುದ್ಧ NDPS ಕಾಯ್ದೆ ಅಡಿ ದೂರು ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ತುಮಕೂರಲ್ಲಿ ಕಳೆದ ಬಾರಿಯೂ ಡ್ರಗ್ಸ್ ನಶೆ ಹೇರಿಸುವ ಮಂದಿಯನ್ನ ಬಂಧಿಸಲಾಗಿತ್ತು. ಈ ಹಿಂದೆ ಇದೇ ನಶೆಯಲ್ಲಿ ಸಾರ್ವಜನಿಕವಾಗಿ ಹಫ್ತಾ ವಸೂಲಿಗೆ ಇಳಿದು ಪುಂಡಾಟ ನಡೆಸಿದ್ದ ಘಟನೆ ಕೂಡ ನಡೆದಿತ್ತು. ಬಟ್ ಈ ಜಾಲಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬ್ರೇಕ್ ಹಾಕುವ ಕೆಲಸವಾಗ್ತಾ ಇಲ್ಲ. ಇಲಾಖೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅನ್ನೋದು ತುಮಕೂರು ನಾಗರಿಕರ ಒತ್ತಾಯ. ಇಲ್ಲವಾದರೆ ಪೊಲೀಸರದ್ದು ಹುತ್ತವ ಬಡಿದ್ರೆ ಅವು ಸಾಯುವುದೇ ಅನ್ನೋ ಥರದ ವಿಫಲ ಯತ್ನವಾಗುತ್ತಷ್ಟೇ. ಮಕ್ಕಳಿಗೆ, ಯೂತ್ಗೆ ಕೊಟ್ಟು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಸೊ ಇಮಿಡಿಯೇಟಾಗಿ ಇರುವ ಮಾಹಿತಿ ಪ್ರಕಾರ ನಾವು ರೆಕ್ಕಿ ಮಾಡಿ, ಸ್ಕೆಚ್ ಮಾಡಿ, ಸೊ ಅವರನ್ನು ಹಿಡ್ಕೊಳ್ಳಲಾಗಿದೆ. ಸೊ ಟೋಟಲ್ 6 ಜನ ಅಕ್ಯೂರ್ ಇದರಲ್ಲಿ ಸೆಕ್ಯೂರ್ ಆಗಿದ್ದಾರೆ. ನಜೀರ್ ಪಾಷಾ, ಬ್ಯಾಂಗ್ಳೂರು, ಬನ್ನೇರುಘಟ್ಟ, ಬ್ಯಾಂಗ್ಳೂರು. ನವೀದ್, ಉಮರ್, 3 ಜನ ಇವರು ಬ್ಯಾಂಗ್ಳೂರು ಬನ್ನೇರುಘಟ್ಟ ಕಡೆಯವರು. ಮತ್ತು ತುಮಕೂರು ಜಿಲ್ಲೆಯಿಂದ ಶಹಬಾಜ್, ಮೊಹಮ್ಮದ್ ಗೌಸ್ ಆ್ಯಂಡ್ ಮೊಹಮ್ಮದ್ ಇಕ್ಬಾಲ್, ಈ 3 ಜನನೂ ಸಹ ಮರಳೂರು ದಿನ್ನೆಯವರು. ಸೊ ಈ 6 ಜನನೂ ಅರೆಸ್ಟ್ ಮಾಡಲಾಗಿದೆ ಮತ್ತು ಅವರಿಂದ ಸುಮಾರು 100 ಟೆಪಂಡಿಡಾಲ್ ಟ್ಯಾಬ್ಲೆಟ್ಸ್ ಸೆಕ್ಯೂರ್ ಮಾಡಲಾಗಿದೆ. ಇವರು ಲೋಕಲ್ ಯೂತ್ಗೆ ಮತ್ತು ಈ ಕೆಲಸ ಮಾಡೋರಿಗೆ, ಇಂಥವ್ರಿಗೆ ಈ ಟ್ಯಾಬ್ಲೆಟ್ಸನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ಕಂಡುಬಂದಿದೆ. ಇದು ಟೆಪಂಡಿಡಾಲ್ ಟ್ಯಾಬ್ಲೆಟ್ಸ್ ಏನಂದರೆ ಇದು ಒಂದು ನಶೆ ಕೊಡುವಂಥ ಡ್ರಗ್ ಇದು. ಸೊ ಇದನ್ನು ಪುಡಿ ಮಾಡಿ ವಾಟ್ರಲ್ಲಿ ಮಿಕ್ಸ್ ಮಾಡಿ ಇಂಟ್ರಾವಿನಸ್ ಇಂಜೆಕ್ಟ್ ಮಾಡಿಕೊಳ್ತಾರೆ. ಸೊ ಇದು ತುಂಬ ಕೆಟ್ಟದಾಗಿರುವಂಥ ಡ್ರಗ್ ಅಂತ ಪರಿಗಣಿಸಲಾಗುತ್ತೆ. ಸೊ ಹಾಗಾಗಿ ಇವ್ರನ್ನು ಅರೆಸ್ಟ್ ಮಾಡಿ ನಾವು ಇವರಿಗೆ ಎಲ್ಲಿಂದ ಈ ಟ್ಯಾಬ್ಲೆಟ್ಸ್ ಸಿಗ್ತಾ ಇದ್ದಾವೆ, ಯಾವ ಡಿಸ್ಟ್ರಿಬ್ಯೂಷನಿಂದ, ಯಾವ ಮೆಡಿಕಲ್ ಶಾಪ್ಸಿಂದ ಸಿಗ್ತಾ ಇದ್ದಾವೆ ಅನ್ನೋದು ಪತ್ತೆ ಮಾಡಲಾಗ್ತಾ ಇದೆ. ಸೊ ಇವರೆಲ್ಲ ಬ್ಯಾಂಗ್ಳೂರಲ್ಲಿರುವವರು, ಎಲ್ಲ ಇದೇ ಥರ ಕೆಲಸ ಮಾಡ್ಕೊಳ್ತಾ ಇರೋರು ಮತ್ತು ಗಾರೆ ಕೆಲಸ ಅದು ಇದು ರಿಪೇರಿ ಶಾಪ್ಸಲ್ಲಿ ಕೆಲಸ ಮಾಡ್ತಾ ಇರೋರು, ಇಂಥ ಹಿನ್ನೆಲೆ ಇರುವರು. ಇದಕ್ಕೆ ಮುಂಚೆ ಕಳೆದ ವರ್ಷವೂ ಸಹ ಇದೇ ಥರ ಸಿಕ್ಕಿತ್ತು. 2-3 ಮೆಡಿಕಲ್ ಶಾಪ್ಸು ಸಹ ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿದ್ದೀವಿ. ಸೊ ಬಟ್ ಈಗ ಈ ವಿಚಾರದಲ್ಲಿ ನಮಗೆ ಬ್ಯಾಂಗ್ಳೂರಿಂದ ಬರ್ತಾ ಇರೋದು ಕಂಡು ಬರ್ತಾ ಇದೆ. ಸೊ ಬ್ಯಾಂಗ್ಳೂರಲ್ಲಿ ಯಾವ ಶಾಪು, ಯಾವ ಡಿಸ್ಟ್ರಿಬ್ಯೂಷನಿಂದ ಬಂದಿದೆ ಅನ್ನೋದು ನಾವು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಮುಂದುವರಿಸಲಾಗುತ್ತೆ. ಇದು ಈಗ ಈ ಇಂಟರ್ನೆಟ್ ಮೂಲಕ ಭಾಳಷ್ಟು ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಸೊ ಈ ಇಂಟರ್ನೆಟ್ಟಲ್ಲಿ ಇವರೆಲ್ಲ ನೋಡಿಕೊಂಡು ಈ ಥರ ಎಲ್ಲ ಮಾಡಲಾಗ್ತಾ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಆ್ಯಕ್ಚುಲಿ ಈ ಸಿಂಥೆಟಿಕ್ ಡ್ರಗ್ಸ್ ಯೂಸೇಜ್ ಆಗಲಿ, ಮಾರಾಟ ಆಗಲಿ, ಇದೆಲ್ಲ ಥ್ರೂ ಇಂಟರ್ನೆಟ್, ಥ್ರೂ ವಾಟ್ಸಪ್, ಥ್ರೂ ಸೋಷಿಯಲ್ ಮೀಡಿಯಾನೇ ಇದು ನಡೀತಾ ಇದೆ. ಸೊ ಹಾಗಾಗಿ ಯೂತ್ಗೇನು ಸಹ ನಾವು ಅರಿವು ಮೂಡಿಸುವಂಥ ಇದು ಕಾರ್ಯಕ್ರಮಗಳು ಮಾಡ್ತಾ ಇರೋವಿ. ದಟ್ ಯಾರೇ ಆಗಲಿ ಇಂಟರ್ನೆಟ್ಟಲ್ಲಿ ಇಂಥ ಡ್ರಗ್ಸ್ ಒಳಗಾಗಿ ಯಾರೂ ಹೋಗಬಾರದು ಅಂತ. ಸೊ ಇದರಲ್ಲಿ ಈಗ ಯಾರಿಗೆ ಮಾರಾಟ ಮಾಡಿದರು ಅನ್ನೋದು ನಾವು ಸದ್ಯಕ್ಕೆ ಅವ್ರ ಐಡೆಂಟಿಟಿಯನ್ನು ಗೌಪ್ಯವಾಗಿ ಇರ್ತಾ ಇದ್ದೀವಿ ಬಿಕಾಸ್ ಆಫ್ ಇದು ಇನ್ವೆಸ್ಟಿಗೇಷನಲ್ಲಿ. ಬಟ್ ಅವರು ಕನ್ಫರ್ಮ್ ಆದರೆ ಅವ್ರನ್ನೂ ಸಹ ಇದರಲ್ಲಿ ಕನ್ಸಂಪ್ಷನ್ ಕೇಸಲ್ಲಿ ಅಕ್ಯೂಸ್ಡಾಗಿ ತಗೊಳ್ತಾ ಇದ್ದೀವಿ. ಅದು ಕನ್ಫರ್ಮ್ ಮಾಡಬೇಕು, ಕಾಲೇಜ್ ಸ್ಟೂಡೆಂಟ್ಸಾ ಅಥವಾ ಕೆಲಸ ಮಾಡೋರ, ಇನ್ನೊಂದು ಬೇರೆ ಥರ ಇರೋರ ಅಂತ. ಸೊ ಬೇಸ್ಡ್ ಆನ್ ದಟ್ ವಿ ವಿಲ್ ಟೇಕ್ ಆ್ಯಕ್ಷನ್. ನಜೀರ್ ಅನ್ನೋರು ಸೊ ಬ್ಯಾಂಗ್ಳೂರಿಂದ ಇರ್ತಾರೆ. ಸುಮಾರು ನಜೀರ್ ಪಾಷಾ, ಸನ್ ಆಫ್ ಅಜಮ್ ಪಾಷಾ, 34 years old, ಬನ್ನೇರುಘಟ್ಟ ಅವರು. ಸೊ ಇವ್ರ ಜೊತೆ ಈ ನವೀದ್ ಆ್ಯಂಡ್ ಉಮರ್ ಪಾಷಾ ಇವರು ಸಹ ಬ್ಯಾಂಗ್ಳೂರು 3 ಜನ. ಅವರು ಈ ನಮ್ಮ ಲೋಕಲ್
ಹುಡುಗರು, ನಮ್ಮ ಲೋಕಲ್ ಹುಡುಗರು ಎಲ್ಲ ಟೀನೇಜರ್ಸ್, 19 ಇಯರ್ಸ್ 20 ಇಯರ್ಸ್ ಎಲ್ಲ ಯಂಗ್ ಹುಡುಗರು. ಸೊ ಅವ್ರ ಜೊತೆಯಲ್ಲಿ ಇವರು ಸೇರಿಕೊಂಡು ಈ ಮಾರಾಟ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ, ಸದ್ಯಕ್ಕೆ ಆ ಮಾಹಿತಿ ಇಲ್ಲ. ಸೊ ಇದಕ್ಕೆ ಮುಂಚೆ NEPS ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು ಒಂದಷ್ಟು ಕೇಸಸ್ ಮಾಡಿದ್ದೀವಿ. ಇದೇ ಕ್ರಿಮಿನಲ್ ಹಿಸ್ಟ್ರಿ ಚೆಕ್ ಮಾಡಲಾಗುತ್ತೆ. ಇದು ಸದ್ಯಕ್ಕೆ ನಮಗೆ. ಥ್ಯಾಂಕ್ ಯು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.